Hello students, welcome to 5 minutes revision session. Okay, so without delaying, let us begin with some synopsis or golden points from the chapter relations and functions. So types of functions ಅಲ್ಲಿ ಏನು ಬರುತ್ತೆ ನೋಡ್ರಿ. Types of functions ಅಲ್ಲಿ what do you mean by empty relation? Empty relation ಅಂತಂದ್ರೆ ಏನು? ಒಂದು ಸೆಟ್ ಅಲ್ಲಿ ಒಂದು ಸೆಟ್ ಎ ಇದೆ, ಆ ಸೆಟ್ ಎ ದಿಂದ ಎ ಗೆ ನಾವು ರಿಲೇಷನ್ ಡಿಫೈನ್ ಮಾಡ್ತಾ ಇದೀವಿ ಅಂತಂದ್ರೆ if no element of A is related with any element of A, then the corresponding relation is called empty relation. ಯಾವುದು ಎಲಿಮೆಂಟ್ ರಿಲೇಟ್ ಆಗಿರಬಾರದು ಒಂದಕ್ಕೊಂದು. Okay, that kind of relation is called empty relation. Then coming to the universal relation. Universal relation ಅಂತ ಯಾವ್ದು ಕರಿತೀವಿ? If all the elements or every elements of A is related with all the elements of A, then it is called what? Then it is called universal relation. ಎ ಒಳಗಿರುವಂತ ಎಲ್ಲಾ ಎಲಿಮೆಂಟ್ಸ್ ಗೆ ರಿಲೇಷನ್ ಆಗಿದ್ದು ಅಂತಂದ್ರೆ ರಿಲೇಟ್ ಆಗಿದ್ದು ಅಂತಂದ್ರೆ ದಟ್ ಕೈಂಡ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಯೂನಿವರ್ಸಲ್ ರಿಲೇಷನ್. ಯು ಮೇ ಗೆಟ್ ದಿಸ್ ಕ್ವಶನ್ ಫಾರ್ ದಿ MCQs 1 ಮಾರ್ಕ್. ಈ ನೋಡ್ರಿ, ಈ ಪರ್ಟಿಕ್ಯುಲರ್ ಟಾಪಿಕ್ ನಿಮಗೆ ದಿಸ್ ಈಸ್ ಹಾಟ್ ಟಾಪಿಕ್ ಫಾರ್ 1 ಮಾರ್ಕ್ ಆಸ್ ವೆಲ್ ಆಸ್ ಫಾರ್ 3 ಮಾರ್ಕ್. ಓಕೆ, ದೆನ್ ಕಮಿಂಗ್ ಟು ದ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂತಂದ್ರೆ ಏನು? ಇದ್ರ ಮೇಲೆ ನೀವು 3 ಮಾರ್ಕ್ ಪ್ರಾಕ್ಟೀಸ್ ಮಾಡಿರ್ತೀರಿ, ಆಲ್ಮೋಸ್ಟ್ ಎಲ್ಲ ಡೆಫಿನೇಷನ್ ಗೊತ್ತಿರುತ್ತೆ ನಿಮಗೆ. ಒಂದ್ ಮಾತ್ರ ನೆನ್ಪಿಡ್ಬೇಕು ನೀವು, ಸೆಟ್ ಎ ಒಳಗಡೆ ಏನ್ ಎಲಿಮೆಂಟ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ 1 2 3 ಅದಾವ ಅಂತ ಹೇಳಿ ತಿಳ್ಕೊಡ್ರಿ. ಈ ಮೂರದ್ದು ಡಬ್ಲೆಟ್ಸ್ ರಿಲೇಷನ್ ಒಳಗೆ ಇರಬೇಕು ಕಂಪಲ್ಸರಿ. 1,1 ಇರಬೇಕು, ಮತ್ತೆ 2,2 ಇರಬೇಕು, ಮತ್ತೆ 3,3 ಇರಲೇಬೇಕು. ಒಂದ್ ವೇಳೆ 4 ಇತ್ತಂದ್ರೆ 4,4 ಕೂಡ ಇರಬೇಕು. ಅದೇ ಹೇಳೋದು ಡೆಫಿನಿಷನ್. ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಇನ್ ದ ಸೇಮ್ ಮ್ಯಾನರ್, ದ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆನ್ ದ ಸೆಟ್ ವಿತ್ n ನಂಬರ್ ಆಫ್ ಎಲಿಮೆಂಟ್ಸ್. ಸೆಟ್ ಎ ಒಳಗೆ n ನಂಬರ್ ಆಫ್ ಎಲಿಮೆಂಟ್ಸ್ ಅದಾವ ಅಂತ ಹೇಳ್ತಿಕೊಡ್ರಿ. ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ ಫೈಂಡ್ ಮಾಡಬೇಕಾಗಿತ್ತು, ವಿ ವಿಲ್ ಯೂಸ್ 2 raised to the power n square minus n. Then coming to the symmetric relation, definition of symmetric relation ಏನು ಹೇಳುತ್ತೆ? ಡೆಫಿನಿಷನ್ ಆಫ್ ಸಿಮೆಟ್ರಿಕ್ ರಿಲೇಷನ್ ಈಸ್, ಒಂದು ವೇಳೆ ಎ ಬಿ ಏನಾದ್ರು ರಿಲೇಷನ್ ಒಳಗಡೆ ಇದ್ರೆ ದಟ್ ಇಂಪ್ಲೈಸ್ ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ರಿಲೇಷನ್. 2,3 ರಿಲೇಷನ್ ಒಳಗೆ ಇತ್ತು ಅಂತಂದ್ರೆ 100% ಅಲ್ಲಿ ಯಾರು ಇರ್ಬೇಕು? 3,2 ಇರಲೇಬೇಕು. ಓಕೆ, ಹಂಗಿದ್ದಾಗ ಮಾತ್ರ ದಟ್ ಕೈಂಡ್ ಆಫ್ ರಿಲೇಷನ್ ಇಸ್ ಕಾಲ್ಡ್ ಸಿಮೆಟ್ರಿಕ್ ರಿಲೇಷನ್. ದೆನ್ ಕಮಿಂಗ್ ಟು ದ ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ನೋಡ್ರಿ, ಟ್ರಾನ್ಸಿಟಿವ್ ರಿಲೇಷನ್ ಒಳಗಡೆ ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ಇದು. ಇಫ್ ಎ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್, ಇದು ಇರ್ಬೇಕಾ ಮತ್ತೆ ಇದು ಇರ್ಬೇಕು ಅಂದಾಗ ಮಾತ್ರ ಇವ್ರು ಇದಾರೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು, ಎ ಸಿ ಇದಾರೋ ಇಲ್ಲ ಅಂತ ಹೇಳಿ. ಇಫ್ ಒಂದ್ ವೇಳೆ ಇದು ಎಲಿಮೆಂಟ್ ಇದೆ ಮತ್ತೆ ಈ ಎಲಿಮೆಂಟ್ ಎಕ್ಸಿಸ್ಟ್ ಇಲ್ಲ ಅಂತಂದ್ರೆ ನೋ ನೀಡ್ ಟು ಚೆಕ್ ಫಾರ್ ದ ಥರ್ಡ್ ಎಲಿಮೆಂಟ್. ರಿಮೆಂಬರ್ ದಿಸ್ ಪಾಯಿಂಟ್. ಈಗ ಒಂದು ರಿಲೇಷನ್ ಡಿಫೈನ್ ಮಾಡಿದಾರೆ ಅಂತ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಆರ್ ಇಸ್ ಈಕ್ವಲ್ಸ್ ಟು 2,3 ಅಂತ ಅಷ್ಟ ಕೊಟ್ಟಾರ. ವೇರ್ ಎ ಇಸ್ ಈಕ್ವಲ್ಸ್ ಟು 1 2 3 ಅಂತ ಕೊಟ್ಟಾರ ಅಂತ ಹೇಳಿ ತಿಳ್ಕೊಟ್ಟು 100% ಇದೇನಾಗುತ್ತೆ? ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಬಿಕಾಸ್ 3 ಇಂದ ಸ್ಟಾರ್ಟ್ ಆಗೋದು ಯಾವುದು ಆರ್ಡರ್ಡ್ ಪೇರ್ ಇಲ್ಲ. ಸೊ ನೋ ನೀಡ್ ಟು ಚೆಕ್ ಫಾರ್ ದ ಥರ್ಡ್ ಎಲಿಮೆಂಟ್, ಥರ್ಡ್ ಆರ್ಡರ್ಡ್ ಪೇರ್. Okay, so by default it is transitive. Then the number of transitive relations ಬೇಕಾಗಿತ್ತು ಅಂತಂದ್ರೆ we will use this formula. ಅದು ಯಾವುದು ಅಂತಂದ್ರೆ 2 raised to the power n square minus n divided by 2. Okay, then coming to the equivalence relation. Equivalence relation ಅಂತಂದ್ರೆ ಯಾವ ರಿಲೇಷನ್ ರಿಫ್ಲೆಕ್ಸಿವ್ ಇರುತ್ತೆ, ಯಾವ ರಿಲೇಷನ್ ಸಿಮೆಟ್ರಿಕ್ ಇರುತ್ತೆ, ಮತ್ತೆ ಯಾವ ರಿಲೇಷನ್ ಟ್ರಾನ್ಸಿಟಿವ್ ಇರುತ್ತಲ್ಲ, ಮೂರು ಇತ್ತಪ್ಪ ಅಂತಂದ್ರೆ ಒಂದು ರಿಲೇಷನ್, ಆ ರಿಲೇಷನ್ಗೆ ನಾವೇನು ಕರಿತೀವಿ? ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಓಕೆ, ದೆನ್ ಇಲ್ಲಿ ನಿಮ್ಗೆ ಬರೋ ಕ್ವಶನ್ ಏನಂತಂದ್ರೆ, ಯೂಶುವಲಿ ದಿಸ್ ಕ್ವಶನ್ ಈಸ್ ಮೀನ್ ಫಾರ್ ಓನ್ಲಿ ಕಾಂಪಿಟೇಟಿವ್ಸ್, ಬಟ್ ಎಕ್ಸಾಮ್ ಒಳಗೂ ಕೇಳೋ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ಸೆಟ್ ಎ ಒಳಗೆ ಒಂದ ಎಲಿಮೆಂಟ್ ಇತ್ತು ಅಂತ ತಿಳ್ಕೊಡ್ರಿ, ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು ಆಗ್ತಾವ? 1 ಆಗ್ತೈತಿ. ಆಮೇಲೆ 2 ಎಲಿಮೆಂಟ್ಸ್ ಇದ್ದು ಅಂತಂದ್ರೆ ನಂಬರ್ ಆಫ್ ಈಕ್ವಿವೆಲೆನ್ಸ್ 2 ಆಗ್ತಾವ. ಇದನ್ನ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ಬೆಲ್ಸ್ ಟ್ರಯಾಂಗಲ್. ಒಂದ್ ಎಲಿಮೆಂಟ್ ಇದ್ರೆ ಇಲ್ಲಿ 1 ಬರೀರಿ, ಆಮೇಲೆ ಸೇಮ್ ನಂಬರ್ನ ಇಲ್ಲಿ ರಿಪೀಟ್ ಮಾಡ್ರಿ, ಇವೆರಡೂ ಆಡ್ ಮಾಡ್ರಿ, ಅಲ್ಲಿ ಏನ್ ನಂಬರ್ ಬರುತ್ತಲ್ಲ ಅದು 2, ಅದನ್ನ ಇಲ್ಲಿ ಬರೀಬೇಕು. ಹಾಗಾದ್ರೆ 2 ಎಲಿಮೆಂಟ್ಸ್ ಇದ್ದು ಅಂತಂದ್ರೆ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟು ಆಗ್ತಾವ? 2 ಆಗ್ತಾವ. ಈ ನಂಬರ್ನ ಇಲ್ಲಿ ರಿಪೀಟ್ ಮಾಡ್ರಿ, ಈಗ ಇವೆರಡು ಆಡ್ ಮಾಡ್ರಿ, ಆ ನಂಬರ್ನ ಇಲ್ಲಿ ಬರೀರಿ. ಓಕೆ, ಸೊ 1 + 2 3 ಆಗುತ್ತೆ, ಮತ್ತೆ ಇವೆರಡು ಆಡ್ ಮಾಡ್ರಿ, 2 + 3 5 ಆಗುತ್ತೆ. ಸೊ ಒಂದ್ ವೇಳೆ 3 ಎಲಿಮೆಂಟ್ಸ್ ಸೆಟ್ ಎ ಒಳಗಿದ್ದು ಅಂತಂದ್ರೆ ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಎಷ್ಟಾಗ್ತಾವ? 5 ಆಗ್ತಾವ. ಓಕೆ, ದೆನ್ ಕಮಿಂಗ್ ಟು ದ ಟೈಪ್ಸ್ ಆಫ್ ಫಂಕ್ಷನ್ಸ್. ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ನಿಮ್ಗೆ ನೋಡ್ರಿ ಬರೋದು 1 ಫಂಕ್ಷನ್. 1 ಯಾವಾಗ ಹೇಳ್ತೀವಿ ನಾವು? ಇಫ್ f of x1 is equals to f of x2, which implies x1 is equals to x2, then we say that the function is 1 function. Okay, then the number of 1 functions, number of 1 functions ಮೇಲೆ ಕೇಳ್ತಾರೆ ನಿಮ್ಗೆ ಕ್ವಶನ್ಸ್ ಬರುತ್ತೆ ಇಲ್ಲಿ, ಇಂಪಾರ್ಟೆಂಟ್ ಇದು. ಸೊ ನಂಬರ್ ಆಫ್ 1 ಫಂಕ್ಷನ್ಸ್ ಫೈಂಡ್ ಮಾಡ್ಲಿಕ್ಕೆ ನಾವು ಏನ್ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೆಟ್ ಎ ಒಳಗೆ n ನಂಬರ್ ಆಫ್ ಎಲಿಮೆಂಟ್ಸ್ ಅದಾವ ಅಂತ ಹೇಳ್ತಿಕೊಡ್ರಿ, n ಫ್ಯಾಕ್ಟೋರಿಯಲ್ ನಾವು ಯೂಸ್ ಮಾಡ್ತೀವಿ ಅಂತಾರೆ. ಯಾವಾಗ? ದಟ್ ರಿಲೇಷನ್ ಹ್ಯಾಸ್ ಟು ಬಿ ಡಿಫೈನ್ಡ್ ಆನ್ ದ ಸೇಮ್ ಸೆಟ್. ಓಕೆ, ಇನ್ ದಟ್ ಕೇಸ್ ದ ನಂಬರ್ ಆಫ್ 1 ಫಂಕ್ಷನ್ಸ್ ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್. ಅಥವಾ ಆ ಸೆಟ್ ಎ ಒಳಗೆ ಏನಿರುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾವಲ್ಲ, ಆ ನಂಬರ್ಗೆ ಫ್ಯಾಕ್ಟೋರಿಯಲ್ ತಗೊಂಡು ಫೈಂಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ನಂಬರ್ ಆಫ್ 1 ಫಂಕ್ಷನ್ಸ್. ದೆನ್ ಕಮಿಂಗ್ ಟು ಆನ್ ಟು ಫಂಕ್ಷನ್ಸ್. ಆನ್ ಟು ಫಂಕ್ಷನ್ ಅಂತಂದ್ರೆ ಏನಿಲ್ಲಿ ಡೆಫಿನೇಷನ್ ಆಫ್ ಆನ್ ಟು ಫಂಕ್ಷನ್ ಏನಾಗುತ್ತೆ? ಸಪೋಸ್ ಈ ರಿಲೇಷನ್ ಆರ್ ಎಕ್ಸ್ ದಿಂದ ವೈ ಡಿಫೈನ್ ಮಾಡಿದ್ವಿ ಅಂತ ಹೇಳ್ತಿಕೊಡ್ರಿ. ಒಂದ್ ವೇಳೆ ಇಲ್ಲಿ ಒಂದು ಎಲಿಮೆಂಟ್ ಐತಿ, ಹೆಂಗೈತಿ? ವೈ ಅನ್ನೋದು ಒಂದು ಎಲಿಮೆಂಟ್ ಐತಿ ದಟ್ ಬಿಲಾಂಗ್ಸ್ ಟು ಸೆಟ್ ವೈ, ಕ್ಯಾಪಿಟಲ್ ಲೆಟರ್ ವೈ. ದೇರ್ ಎಕ್ಸಿಸ್ಟ್ ಎಕ್ಸ್ ಆಲ್ಸೋ ಬಿಲಾಂಗ್ಸ್ ಟು ಎಕ್ಸ್ ಸಚ್ ದಟ್ f of x is equals to y is the definition of. ಈ ಡೆಫಿನೇಷನ್ ಅನ್ನು ನಿಮಗೆ MCQ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಒಂದೊಂದ್ಸಲಿ ಡೈರೆಕ್ಟ್ ಆಗಿ ಕೇಳಬಹುದು. ದೆನ್ ಕಮಿಂಗ್ ಟು
the bijective function or the function which is both 1 1 and on 2, that function is called bijective function. Okay, then number of bijective functions from a to b, set a to b, a ಒಳಗ ಏನು ಒಂದು ಫೈನೈಟ್ ಸೆಟ್ ಐತಿ ಮತ್ತೆ ಬಿನೂ ಒಂದು ಫೈನೈಟ್ ಸೆಟ್ ಐತಿ ಅಂತ ಅನ್ಕೊಳ್ಳೋಣ. ಯಾವಾಗಿದು ಎನ್ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಬಿ ಇತ್ತಂದ್ರೆ ಎನ್ ಆಫ್ ಎ ಏನ್ ಇರ್ತದಲ್ಲ ಅದಕ್ಕೆ ಫ್ಯಾಕ್ಟೋರಿಯಲ್ ತಗೊಂಡಿರ್ತಂದ್ರೆ ದಾಟ್ ಬಿಕಮ್ಸ್ ಈಕ್ವಲ್ಸ್ ಟು ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಜೀರೋ ಯಾವಾಗ ಆಗ್ತದೆ ಅಂದ್ರೆ ಎನ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು ಎನ್ ಆಫ್ ಬಿ ಆತಂತಂದ್ರೆ, ಎರಡೂ ಈಕ್ವಲ್ ಇಲ್ಲ ಅಂತಂದ ಕೇಸ್ ಒಳಗ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಜೀರೋ ಆಗ್ತದೆ. ಯು ಶುಡ್ ರಿಮೆಂಬರ್ ದಿಸ್. ಆಮೇಲೆ ಕಮಿಂಗ್ ಟು ದ ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಈಕ್ವಿವೆಲೆನ್ಸ್ ಕ್ಲಾಸ್. ಈಕ್ವಿವೆಲೆನ್ಸ್ ಕ್ಲಾಸ್ ಅಂತಂದ್ರೆ ಒಂದು ರಿಲೇಷನ್ ಕೊಟ್ಟಿರ್ತಾನೆ ನಿಮ್ಗೆ, ಆರ್ ಇಸ್ ಈಕ್ವಲ್ಸ್ ಟು ಸೋ ಅಂಡ್ ಸೋ ಅಂತ ಒಂದಿಷ್ಟು ಡಿಫೈನ್ ಮಾಡಿರ್ತಾನೆ. ಡಿಫೈನ್ ಮಾಡಿದ ತಕ್ಷಣ ಅವ್ನು ನಿಮ್ಗೆ ಏನ್ ಕೇಳ್ತಾನೆ ಅಂತಂದ್ರೆ ದಿ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3 ನೋ ಅಥವಾ 2 ನೋ ಅಂತ ಈ ರೀತಿ ಕೊಟ್ಟಿರ್ತಾನೆ. ದಿಸ್ ಇಸ್ ನಾಟ್ ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈ ಸಿಂಬಲ್ ಈಕ್ವಿವೆಲೆನ್ಸ್ ಕ್ಲಾಸ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಏನಿದ್ರ ಅರ್ಥ, ಇಲ್ಲಿ 3,2 ಐತಿ, ಆಮೇಲೆ 3,1 ಐತಿ, ಮತ್ತೆ 3,4 ಐತಿ ಅಂತ ಹೇಳಿ ತಿಳ್ಕೊಡ್ರಿ. ಹೌದಾ, ಈ ರಿಲೇಷನ್ ಒಳಗ ಇನ್ನೊಂದಿಷ್ಟು ಆರ್ಡರ್ ಪೇರ್ಸ್ ಅದಾವ ಅಂತ ಹೇಳಿ ಅನ್ಕೊಡ್ರಿ. ಹಂಗಾದ್ರೆ ನಾವು ನಮ್ಗೆ ಯಾರನ್ನ ಕೇಳೋಣ ಅಂತಂದ್ರೆ ಇಲ್ಲಿ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3 ಕೇಳೋಣ ಅಂತಂದ್ರೆ 3 ಜೊತೆಗಿರೋರು ಯಾರ್ಯಾರು ಅದಾರಲ್ಲ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಈಚ್ ಆರ್ಡರ್ ಪೇರ್, 3 ಜೊತೆಗಿರೋರು ಅವ್ರನ್ನ ಒಂದು ಸೆಟ್ ಒಳಗೆ ಬರ್ಬಿಟ್ರೆ ಮುಗಿತು. 1, 2, 4 is the equivalence class of 3 ಆಗುತ್ತೆ. Okay, with this I will be concluding the 5 minutes revision session for the relations and functions.